ನಮ್ಮಮ್ಮ ಹೇಳ್ಕೊಡೋ ರೆಸಿಪಿನ ಕರೆಕ್ಟಾಗಿ ಫಾಲೋ ಮಾಡಿಬಿಟ್ರೆ ಈ ಥರ 3 ಪ್ಲೇಟ್ ಹಾಕೊಂಡು ತಿರ್ಬೋದು ನೀವು. ರೈಸ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ನೋಡಿ. ಇದು ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ರೆಸಿಪಿ, ಸ್ಪೆಷಲ್ ಅಲ್ಲ ನಾರ್ಮಲ್ ರೆಸಿಪಿನೇ, ಬಟ್ ಇದು ಆ್ಯಕ್ಚುಲಿ ನಮ್ಮ ಇಡೀ ಫ್ಯಾಮಿಲಿಗೆ ಎಲ್ಲರಿಗೂ ತುಂಬ ಇಷ್ಟವಾಗಿರುವಂಥ ರೆಸಿಪಿ. ಏನು ಅಂತ ಅಂದರೆ ಗೀ ರೈಸ್ನ ಮಾಡ್ತಾ ಇದ್ದಾರೆ ನಮ್ಮಮ್ಮ ಇವತ್ತು. ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಗೀ ರೈಸ್ನ ಯಾವ ಥರ ಮಾಡ್ತಾರೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಜೊತೆ ಒಂದು ಗ್ರೇವಿ ಕೂಡ ಮಾಡ್ತಾ ಇದ್ದೀವಿ. ಈ ಗ್ರೇವಿನ ನಾನು ಸಪ್ರೇಟ್ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ, ಯಾಕಂದರೆ ಅದನ್ನು ನಾನು ಮಿಕ್ಸ್ ಮಾಡಿಬಿಟ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಡುತ್ತೆ. ಗೀ ರೈಸ್ ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ಅದಕ್ಕೆ ಮಾಡುವಂಥ ಗ್ರೇವಿನ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ನಾನು ಎರಡು ಇವತ್ತೇ ಮಾಡ್ತಾ ಇರೋದು, ಬಟ್ ನಾನು ಸಪ್ರೇಟಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಯಾಕಂದರೆ ಒಂದು ರೆಸಿಪಿನ ನೀಟಾಗಿ ಕಲ್ತ್ಕೊಂಡು ಮಾಡಿದ್ರೆ ಚಂದ, ಎಲ್ಲ ಕನ್ಫ್ಯೂಷನ್ಸ್ಗಳನ್ನ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು 2 ವಿಡಿಯೋ ಆಗಿ ಸ್ಪ್ಲಿಟ್ ಮಾಡ್ತೀನಿ. ಸೊ ರೆಸಿಪಿ ಇವಾಗ ಫಸ್ಟು ಗೀ ರೈಸ್ದು ಬನ್ನಿ ನಮ್ಮಮ್ಮ ರೆಡಿ ಮಾಡ್ಕೊತಾ ಇದ್ದಾರೆ. ಮತ್ತು ಏನೇನು ಐಟಮ್ಸ್ಗಳು ಬೇಕು ಎಲ್ಲನೂ ತೋರಿಸ್ತೀನಿ ಬನ್ನಿ. ಗೀ ರೈಸ್ ಮಾಡೋದಕ್ಕೆ ಏನೇನು ಐಟಮ್ಗಳು ಬೇಕು ಅಂತ ದಪ್ಪ ಸೈಜ್ ಒಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ. ಪಲಾವ್ ಸೆಟ್ಟಲ್ಲಿ ಬರೀ ಲಿಮಿಟೆಡ್ ಐಟಮ್ಸು, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು ಇಷ್ಟೇ ತೊಗೊಂಡಿರೋದು. ಎಲ್ಲ ಫುಲ್ ಸೆಟ್ಟಲ್ಲ, ಇಷ್ಟ ತೊಗೊಂಡಿದ್ದಾರೆ. ಗೋಡಂಬಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಅಕ್ಕಿ ನೆನೆಸಿಟ್ಟಿದ್ದಾರೆ, ಬಟಾಣಿ, ಹಸಿ ಬಟಾಣಿ, ಇದು ತೆಂಗಿನಕಾಯಿ, ಎಣ್ಣೆ, ಉಪ್ಪು, ತುಪ್ಪ. ಗೀ ರೈಸ್ಗೆ ಇಷ್ಟು ಬೇಕು ಐಟಮ್ಸ್. ಎಲ್ಲ ಏಜವರು ತಿನ್ಬೋದು, ಚಿಕ್ಕ ಮಕ್ಕಳಿಂದನೂ ತಿನ್ಬೋದು. ನಾವು ತುಪ್ಪನ ತಿಂತಾ ಇದೀವಲ್ಲ ಆ ಥರದ್ದು ಸ್ವಲ್ಪ ಇದು ಮಸಾಲೆ ಆ್ಯಡ್ ಆಗುತ್ತೆ. ತೆಂಗಿನಕಾಯಿನ ಕಾಯಿ ಹಾಲು ಮಾಡ್ಕೋಬೇಕು. ಇದನ್ನು ಚೆನ್ನಾಗೆ ಒಂದು ಸಲ ಡ್ರೈಯಾಗಿ ಹಾಗೇ ಮಿಕ್ಸಿ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಹಾಲು ಥರ ನಾವು ಸೋಸ್ಕೊಂಡು ಎತ್ಕೊಂಡು ಅಕ್ಕಿಗೆ ಮಿಕ್ಸ್ ಮಾಡಿ ನೆನೆಸಿಡಬೇಕು. ಅದಕ್ಕೆ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕಾಯಿ ಹಾಲನ್ನ ತೊಳೆದಿರೋ ಅಕ್ಕಿಗೆ ಮಿಕ್ಸ್ ಮಾಡ್ಕೋಬೇಕು. ಎತ್ತಿಟ್ಕೊಂಡು ಒಗ್ಗರಣೆ ಹಾಕೋ ತನಕ ಅದು ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತೋರಿಸ್ಕೊಡ್ತೀನಿ ಹೇಗೆ ಅಂತ, ಬನ್ನಿ. ರೆಡಿ ಮಾಡ್ಕೊತಾ ಇದ್ದಾರೆ. ಫಸ್ಟ್ ಹಾಗೆ ರುಬ್ಕೊಂಡ್ರು, ಇವಾಗ ಅದಕ್ಕೆ ನೀರು ಹಾಕಿ ಮತ್ತೆ ರುಬ್ಕೋತಾ ಇದ್ದಾರೆ. ಈಗ ಕಾಯಿ ಹಾಲು ರೆಡಿ ಮಾಡ್ಕೊಂಡಿದ್ದನ್ನು ನೀಟಾಗಿ ಸೋಸ್ಕೊಂಡು ಇಟ್ಕೊಳ್ಳೋದು. ವೇಸ್ಟ್ ಮಾಡೋಂಗಿಲ್ಲ. ಇನ್ನೂ ಒಂದು ಟ್ರಿಪ್ ರುಬ್ತೀನಿ ನೀರು ಹಾಕಿ, ನೋಡ್ಕೊಳ್ಳಿ. ಯಾವುದೇ ವೇಸ್ಟ್ ಇಲ್ಲ, ಅದನ್ನು ಮತ್ತೆ ಮಾಡೋದು. ಹೌದು, ವೇಸ್ಟ್ ಮಾಡೋಂಗಿಲ್ಲ. ಯಾಕಂದರೆ ಅದ್ರ ಹಾಲು ಇನ್ನೂ ಚೆನ್ನಾಗಿ ಬಂದಷ್ಟು ಒಳ್ಳೆಯದು. ತಗೊಳ್ಳೋಣ ಒಂದ್ಸಲಿ ರುಬ್ಬಿಂಗ್. ಅಕ್ಕಿನ ಸ್ವಲ್ಪ ನೆನೆಸಿದ್ದೆ. ಇವಾಗ ಕಾಯಿಯಲ್ಲಿ ರೆಡಿ ಮಾಡ್ಕೊಂಬಿಟ್ಟು ಇದನ್ನು ನೆನೆ ಹಾಕಿದ್ದೀನಿ. ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಕಾಯಿ ಹಾಲಲ್ಲಿ ಒಂದು ಸ್ವಲ್ಪ ಹೊತ್ತು, ಒಂದು 15 ನಿಮಿಷ ನೆನೆನೇ ಚೆನ್ನಾಗಾಗುತ್ತೆ. ಇವಾಗ ಒಗ್ಗರಣೆ ಹಾಕೋದಕ್ಕೆ ರೆಡಿ ಕುಕ್ಕರ್ ಇಟ್ಟಿದ್ದಾರೆ. ನಾನು 1 ಗ್ಲಾಸ್ ಅಕ್ಕಿ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಲೇ ಒಂದೊತ್ತು 3 ಜನ ತಿನ್ಬೋದು. ಯಾಕಂದರೆ ತೆಂಗಿನಕಾಯಿ ಹಾಲು ಬೇಸಿಗೆಗೆ ಭಾರಿ ತಂಪು. ಬಸರಿ, ಬಾಣಂತಿ ಯಾರಾದರೂ ಆಗಿರಲಿ, ಯಾವ ಏಜಾರಾದರೂ ಪರವಾಗಿಲ್ಲ, ಕಾಯಿ ಹಾಲನ್ನ ತಗೊಂಡಷ್ಟು ಸ್ಕಿನ್ಗೆ ತುಂಬ ಒಳ್ಳೆಯದು, ಡೈಜೆಷನ್ಗೂ ಒಳ್ಳೆಯದು, ಫ್ಲೇವರ್ಗೂ ಚೆನ್ನಾಗಿರುತ್ತೆ, ಒಂಥರ ತಂಪಾಗಿರುತ್ತೆ ಅಂತ ಹೇಳ್ಬೋದು. ಇದನ್ನು ಟೋಟಲಾಗಿ ಈ ತಿಂಡಿನ ನೋಡಿ. ನಾನೊಂದು 3 ಸ್ಪೂನ್ ಹಾಕ್ಕೋತೀನಿ ಎಣ್ಣೆ. 3 ಸ್ಪೂನ್ ಎಣ್ಣೆ, ಹಾಗೆ ಸಮಕ್ಕೆ 3 ಸ್ಪೂನು ತುಪ್ಪ ಹಾಕ್ಕೋತೀನಿ. ಎಣ್ಣೆ ತುಪ್ಪ ಸಮಕ್ಕೆ. ಇದು 1.5 ಸ್ಪೂನ್ ಇದೆ, ಇನ್ನೊಂದು ಅರ್ಧ ಹಾಕ್ಕೋತೀನಿ. 3 ಸ್ಪೂನ್. ಗೀ ರೈಸ್ ಮಾಡ್ತಾ ಇರೋದ್ರಿಂದ ತುಪ್ಪ ಜಾಸ್ತಿ ಓಡುತ್ತೆ. ಗೀ ರೈಸ್ ಅಂದ್ರೇನೆ ತುಪ್ಪದನ್ನ ಅಷ್ಟೇ. ಹಾಗಾಗಿ ತುಪ್ಪನೇ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ತುಪ್ಪ ಹಾಕಿ, ಇಲ್ಲಾಂದರೆ ಸೀದ್ ಬಿಡುತ್ತೆ. ಇವಾಗ ಸಿಯಲ್ಲ, ಒಂಥರ ಫ್ಲೇವರೇ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದೊಂದನ್ನೇ ಹಾಕೊಳ್ಳೋಣ. ಫಸ್ಟು ಈರುಳ್ಳಿ. ತುಪ್ಪ ಕರಗ್ತಾ ಇದೆ. ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ 3. ಚೆನ್ನಾಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಡೀಪ್ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸಕ್ಕ ಫ್ಲೇವರ್ ಇರುತ್ತೆ. ಆದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಜೋರಾಗಿ ಉರಿ ಹಾಕಬಾರ್ದು. ತುಪ್ಪ ಹಾಕಿದಾಗ ಯಾವಾಗಲೂ ಸಿಮ್ಮಲ್ಲಿ ಹಾಕಿ ಬೇಯಿಸ್ಬೇಕು. ಪರವಾಗಿಲ್ಲ, ಒಂದು ನಿಮಿಷ ಆಗೇ ಆಗುತ್ತೆ, ಚೆನ್ನಾಗಾಗಲಿ. ಆಮೇಲೆ ನೋಡಿ, ಹಸಿಮೆಣ್ಸಿನ್ಕಾಯಿ ನಾನು 4 ತೊಗೊಂಡಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ. ಅವ್ರವ್ರ ಮನೆಗೆ ನೀವು ಯಾವ ಥರ ಖಾರ ತಿಂತೀರ ಆ ರೀತಿ. ಕರಿಬೇವು ಮೇನ್ ಹಾಕಲೇಬೇಕು. ಹಾಗೆ ಅದು ಇವಾಗ ಎಣ್ಣೆಲಿ ಬೇಯ್ಕೊಳ್ಳುತ್ತೆ. ಗೋಡಂಬಿ 1-1.5 ಸ್ಪೂನ್ ತೊಗೊಂಡಿದ್ದೀನಿ. ನಮ್ಮಲ್ಲಿ ಈ ಥರ ಕಟ್ ತೊಗೊಂಡಿರೋದ್ರಿಂದ ಗೋಡಂಬಿ ಈ ಥರ ಇದೆ. ಉದ್ದದ್ದು ತೊಗೊಂಡ್ರೆ ತೊಗೊಳ್ಳಿ, ಉಂಡೆ ಹಾಕಬೇಡಿ. ಆಮೇಲೆ ಒಂದ್ಸಲ, ಯಾಕಂದರೆ ಉಂಡೆ ಆದರೆ ಫ್ಲೇವರ್ ಕಾಣಲ್ಲ, ಅಂದರೆ ಫ್ಲೇವರ್ ಸಿಗಲ್ಲ. ಅರ್ಧ ಮಾಡಿ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ.
ಅರ್ಧ ಮಾಡಿದ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಗೋಡಂಬಿಗೆ. ಉಂಡೆ ಹಾಕಬೇಡಿ. ಆಮೇಲೆ ಪಲಾವ್ ಸೆಟ್ ಅಂದರೆ ಪಲಾವ್ ಎಲೆ, ಏಲಕ್ಕಿ, ಮೆಣಸು, 2 ಲವಂಗ, ಚಕ್ಕೆ, ಇಷ್ಟೇ ಹಾಕೋದು. ಇನ್ನೇನು ಜಾಸ್ತಿ ಇಂಗ್ರೀಡಿಯೆಂಟು. ಬೇಸಿಗೆನಲ್ಲಿ ಜಾಸ್ತಿ ಮಸಾಲೆ ಬೇಡ. ಡೈಜೆಷನ್ ಕಷ್ಟ, ಆ ಡೈಜೆಷನ್ ಆಗೋದಕ್ಕೆ ಕಷ್ಟ, ಹೊಟ್ಟೆ ಉರಿ ಬರುತ್ತೆ ಕೆಲವ್ರಿಗೆ. ಹಾಗಾಗಿ ಲೈಟಾಗಿರಲಿ ಮಸಾಲೆ. ನಾನಿದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಲ್ಲ. ನಾನು ಗ್ರೇವಿಗೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಇವಾಗ ಹಸಿ ಬಟಾಣಿ ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಹಸಿ ಬಟಾಣಿ ನಾನೇನು ಬೇಯಿಸ್ಕೊಂಡಿಲ್ಲ ಅದನ್ನು. ಇವಾಗ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡ್ತೀನಿ. ಒಂದು ಅರ್ಧ ನಿಮಿಷ ಹೊಂದ್ಕೊಂಡ್ಬಿಡುತ್ತೆ ಎಲ್ಲದಕ್ಕೂ. ಇವಾಗ ಮಸಾಲೆ ಚೆನ್ನಾಗಿ ಹಿಡಿಬೇಕಂದ್ರೆ ಈಗ ಉಪ್ಪು ಹಾಕಬೇಕು. ಗೀ ರೈಸ್ಗೆ ಕೆಲವರು ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ, ನಾವು ಹಾಕಲ್ಲ. ಸೊ ಇದೇ ಫ್ಲೇವರ್ ಬೇರೆ ಇರುತ್ತೆ, ಅದೇ ಫ್ಲೇವರ್ ಬೇರೆ ಇರುತ್ತೆ, ನಿಮ್ಮ ಚಾಯ್ಸು. ಕಾಯಿ ಹಾಲೇ ಹಾಕಿ. ಯಾಕಂದರೆ ನಮ್ಮ ಮನೆ ಕಡೆ ಸುತ್ತಮುತ್ತ ಗೌಡಸ್ ಯಾವ ರೀತಿ ಮಾಡ್ತಾರೆ ಅಂದರೆ, ಕಾಯಿ ಹಾಲು ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಹಸುನಾಲ್ ಇದೆಯಲ್ಲ ಅದನ್ನೇ ಹಾಕ್ಬಿಡ್ತಾರೆ. ಇಲ್ಲಿಗೆ ಹಾಕ್ಬಿಟ್ಟು ಮಾಡ್ತಾರೆ. ದಯವಿಟ್ಟು ತಿನ್ನೋದೇ ಒಳ್ಳೆದನ್ನ ತಿನ್ನಿ, ಆರೋಗ್ಯಕರವಾದ ತಿನ್ನಿ. ಆ ಹಾಲನ್ನ ಹಾಕಿದ್ರೆ ಒಂಥರ ಹೊಡ್ಕೊಂಬಿಡುತ್ತೆ. ನಾವು ಮಸಾಲೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಕಾಯಿ ಹಾಲು ಹಾಕಿದ್ರೇ ಅದಕ್ಕೆ ಫ್ಲೇವರು, ಅದಕ್ಕೇ ಚೆಂದ. ಅದು ಗೀ ರೈಸ್ ಅಂದರೆ ಕಾಯಿ ಹಾಲು ಹಾಕೋತಾರೆ. ಇವರು ರೇಟ್ ಜಾಸ್ತಿ ಅಂದ್ಬಿಟ್ಟು ಹಂಗೆ ಮಾಡಬೇಡ್ರಿ. ನೀವು ಫ್ಲೇವರ್ನ ನೋಡಬೇಕು, ಟೇಸ್ಟ್ ನೋಡಬೇಕು, ನಿಮಗೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಹಾಲು ಹಾಕ್ಕೊಂಡು ಬಿಸಿ ಹಾಲನ್ನ ತಣ್ಣಗೆ ಮಾಡಿಬಿಟ್ಟು ಇದಕ್ಕೆ ಕುಯ್ಕೋತಾರೆ. ಕಾಯಿ ಹಾಲು ಹಾಕಿದ್ರೇ ಬಾಡಿಗೆ ತುಂಬ ಒಳ್ಳೆಯದು. ಕಂಪ್ಲೀಟ್ಲಿ ಚೆನ್ನಾಗಿ ಫ್ರೈ ಆಯಿತು. ಈಗ ನೆನೆಸಿರೋ ಅಕ್ಕಿ ಕಾಯಿ ಹಾಲು ಜೊತೆಗೆ ಹಾಕ್ಕೋತೀನಿ. ಅದೇನು ಕಾಯಿ ಹಾಲು ಎಷ್ಟಿತ್ತು ಅಷ್ಟೂ ಹಾಕ್ಬಿಡಿ. ಅವೆಲ್ಲ ಸ್ವಲ್ಪ ಸೈಡ್ಗೆ ಎತ್ತಿಟ್ಟಿದ್ರಲ್ಲ ಅದನ್ನು ಹಾಕಾಯ್ತಿವ್ರು. ಅದು ಪಾತ್ರ ತುಂಬ ಹೋಗಿತ್ತು, ಹಾಗಾಗಿ ಸ್ವಲ್ಪ ಎತ್ತಿಟ್ಟಿದ್ದೆ. ಇವಾಗ ನಮ್ಗೆ ಎಷ್ಟು ಬೇಕು ನೀರು ಉದ್ರದ್ರಾಗ ಬರಬೇಕು, ಮೆಡ್ಡೆ ಮಾಡಬೇಡಿ. ಹೌದು, ರುಚಿಸಲ್ಲ. ಆಮೇಲೆ ಮೆಡ್ಡೆ ಆದರೆ ಟೇಸ್ಟ್ ಹಾಳಾಗುತ್ತೆ. ಉದ್ರದ್ರಾಗಿರ್ಲಿ ಗೀ ರೈಸ್. ಹೌದು, ತುಂಬ ಈಸಿ. ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ತೇಲ್ತಾ ಇದೆ ಮೇಲೆ, ಅದಕ್ಕೆ ಅದನ್ನ ಗೀ ರೈಸ್ ಅನ್ನೋದು. ನಾನು ಒಂದು 2 ಸ್ಪೂನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಮೇಲೆ ಹಾಕೋತೀನಿ. ಇವಾಗ ಉಪ್ಪು ಹಾಕ್ಬಿಟ್ಟು ನೀರು ಅಳತೆ ಕರೆಕ್ಟಾಗಿ ನೋಡಿಕೊಂಡು ಕೂಗಿಸ್ಬಿಡ್ತೀನಿ. 2 ವಿಸಿಲು. ಗೀ ರೈಸ್ ಇಷ್ಟೇ ರೆಸಿಪಿ. ವೆರಿ ಈಸಿ, ವೆರಿ ಟೇಸ್ಟಿ. ಕಾಯಿ ಹಾಲು ಮಾಡ್ಕೊಳ್ಳೋದು ಒಂದೇ ಕೆಲಸ ಅಮ್ಮ. ಇನ್ನು ಮಿಕ್ಕಿದೆಲ್ಲ ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು. ಇವಾಗ ಟೇಸ್ಟ್ಗೆ ಉಪ್ಪು ಹಾಕೋತೀನಿ ಅಷ್ಟೇ. ಇವಾಗ ನೀರು ಅಳತೆ ನೋಡಿಕೊಂಡು ಉಪ್ಪು ಕರೆಕ್ಟಾಗಿದೆಯಾ ನೋಡಿಕೊಂಡು ಆಮೇಲೆ ವಿಸಿಲಲ್ಲಿ 2 ವಿಸಿಲ್ ಕೂಗಿಸ್ತೀನಿ ಅಷ್ಟೇ. ಈಗ ನಿಮ್ಮ ವಿಸಿಲ್ ಎಷ್ಟಿದೆ ನಿಮ್ಮದು ಓಡಿಸ್ರಿ ಸೊಯ್ ಅಂತ. ಒಂದು ಕುದಿ ಬರೋ ತನಕ ವಿಸಿಲ್ ಹಾಕಬೇಡಿ. ಒಂದು ಕುದಿ ಬರಲಿ. ಕುದಿ ಬಂದಮೇಲೆ ಮುಚ್ಚಳ ಹಾಕಿ ವಿಸಿಲ್ ಕೂಗಿಸಿ. ಇಲ್ಲ ಅಂತ ಹೇಳಿದ್ರೆ ಮುಚ್ಚಳ ಮುಚ್ಚಿಬಿಟ್ಟು ವಿಸಿಲ್ ಹಾಕಬೇಡಿ. ಅದು ಸ್ಟೀಮ್ ಬರ್ತಾ ಇರುತ್ತೆ. ಆವಾಗ ನೀವು ಹಾಕಿದ್ರೆ ಬೇಗ ಬೇಯುತ್ತೆ, ಗ್ಯಾಸು ಉಳಿತಾಯ ಆಗುತ್ತೆ. ಕುದಿಯೋದಕ್ಕೆ ಬಿಡಿ. ನಮ್ಮನೆ ಗ್ಯಾಸು 5 ತಿಂಗಳು ಬರುತ್ತೆ. ಒಂದು ಸಿಲಿಂಡ್ರೇ 5 ತಿಂಗಳು ಬರುತ್ತೆ. ಅಂದರೆ ನಾವು ಸೇವ್ ಮಾಡಬೇಕು. ಅಡುಗೆ ಮನೆಯಲ್ಲಿ ಬರೀ ಅಡುಗೆ ಮಾಡೋದಲ್ಲ, ಅದರಲ್ಲೂ ಟಿಪ್ಸ್ ಇರುತ್ತೆ ಸೇವ್ ಮಾಡೋದು ಹೇಗೆ ಅಂತ. ನೆಕ್ಸ್ಟ್ ಹೇಳ್ಕೊಡ್ತೀನಿ. ಇವಾಗ ಫಸ್ಟ್ ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ. ಕುದಿಬೇಕಾದ್ರೆ ಕುದಿಯಕ್ಕೆ ಬಿಟ್ಬಿಡಿ. ಆಮೇಲೆ ಮುಚ್ಚಳ ಹಾಕಿ. ಇಲ್ಲ ಮುಚ್ಚಳ ಹಾಕ್ಬಿಟ್ಟು ಕುದಿಸ್ತೀನಿ ಅಂದರೆ ಸ್ಟೀಮ್ ಬರೋ ತನಕ ವೆಯ್ಟ್ ಮಾಡಿದ್ರೆ ತಕ್ಷಣ ಕೂಗುತ್ತೆ, ಗ್ಯಾಸ್ ಸೇವ್ ಆಗುತ್ತೆ, ಚೆನ್ನಾಗಿ ಟೇಸ್ಟ್ ಹಿಡಿದಿರುತ್ತೆ ಅಕ್ಕಿಗೆ. ಅವಾಗ ನಿಮಗೆ ನೀರು ಬೇಕೋ ಬೇಡವೋ ಒಂದು ಸ್ವಲ್ಪ ನಿಂಗೆ ಅವಲೇ ಗೊತ್ತಾಗ್ಬಿಡುತ್ತೆ ಅವಾಗ ಹೆಚ್ಚು ಕಮ್ಮಿ. ಡನ್. ನೋಡಿ ಕುದಿ ಬಂತು. ಇವಾಗ ಮುಚ್ಚಳ ಹಾಕ್ತೀನಿ ನಾನು. ಟಿಪ್ಸ್ ಆಫ್ ದ ಡೇ. ರೈಸ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಉದ್ರದ್ರಾಗ ಬಂದಿದೆ ನೋಡಿ. ಅದು ಚಕ್ಕೆ ಎಲ್ಲ ನಾನು ಫಸ್ಟ್ ಎತ್ಬಿಡ್ತೀನಿ. ಪಾಪ ಊಟದ ಸೈಡ್ ಎತ್ಕೊಂಡು ಕೂತಿರ್ತಾರ. ಅದು ಮಧ್ಯ ಏಲಕ್ಕಿ ಗಿಲಕ್ಕಿ ಸಿಕ್ಬಿಟ್ರೆ ಹೋಯ್ತು ಫ್ಲೇವರು. ಅದಕ್ಕೋಸ್ಕರ ನಾನು ಏನು ಮಾಡ್ಬಿಡ್ತೀನಿ, ಮೆಣಸಿನ್ಕಾಯಿ ನೋಡಿ ಈ ಥರ ಮೆಣಸಿನ್ಕಾಯಿಗಳು ಎಲ್ಲ ಊಟಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಎತ್ಬಿಡ್ತೀನಿ. ಜಿಂಕಿ ಚಿಕ್ಕ ಗೀ ರೈಸ್ ಇಸ್ ರೆಡಿ. ಗೀ ರೈಸ್ನ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಇವಾಗ ನೋಡೋಕ್ಕೆ ಸಖತ್ತ ಕಾಣಿಸ್ತಾ ಇದೆ, ಒಳ್ಳೆ ಘಮ ಬರ್ತಾ ಇದೆ, ಮನೆಯೆಲ್ಲ ತುಪ್ಪ ಗಮ್ ಅಂತ ಇದೆ. ಮನೆಗೆ ಆಯ್ಸ್ ಗೀ ರೈಸ್ ತಿನ್ನೋಣ. ನಾನು ಯಾರೋ ಮನೆಗೆ ಆಯ್ಸ್ ಉಣ್ಣೋಣ ಅಂದರೆ ನೀವು ಉಣ್ಣೋದು ನೋಡೋದು ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಹಾಕಿದ್ರು ಕಣ. ಅದಕ್ಕೆ ಬನ್ನಿ ಗೀ ರೈಸ್ ತಿನ್ನೋಣ. ಅದನ್ನು ನಮ್ಮ ಜನ ನಾನು ಎಷ್ಟು ಡೀಪಾಗಿ ಅಬ್ಸರ್ವ್ ಮಾಡ್ತೇನೆ ಅಂದರೆ ಗೀ ರೈಸ್. ಒಂದೇ ಚಮಚ ತಿನ್ಬಿಟ್ಟು ಡೌ ಮಾಡ್ಬೋದು.
ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಹೇಳ್ಬೇಕು. ನಮ್ಮಮ್ಮ ಹೇಳ್ಕೊಡೋ ರೆಸಿಪಿನ ಕರೆಕ್ಟಾಗಿ ಫಾಲೋ ಮಾಡಿಬಿಟ್ರೆ ಈ ಥರ 3 ಪ್ಲೇಟ್ ಹಾಕೊಂಡು ತಿನ್ಬೋದು ನೀವು. ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ಕಣ್ಣೇ ಬಿಡೋಕ್ಕಾಯ್ತಲ್ಲ. ಯಾಕಂದರೆ ಆ ಘಮ ಅಷ್ಟು ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ನನ್ನ. ನಮ್ಮಮ್ಮ ಹೇಳಿದ್ರು ಕಾಯಿ ಹಾಲು ಹಾಕಿದ್ರೆ ತುಂಬ ಫ್ಲೇವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಟ್ರಸ್ಟ್ ಮೀ, ನೆಕ್ಸ್ಟ್ ಲೆವೆಲಲ್ಲಿದೆ. ಈ ಥರ ಗೀ ರೈಸು ಮಾಡಿಬಿಟ್ಟು 80 ರೂಪಾಯಿ ಅಂತ ಪ್ಲೇಟ್ ಮಾರಬಹುದು. ಒಳ್ಳೆ ಲಾಭ ಸಿಗ್ತದೆ. ಅಯ್ಯೋ, ಈ ಗ್ಯಾಸ್ ರೇಟಲ್ಲಿ 100 ರೂಪಾಯಿ ಮೇಲೆ ಮಾರ್ಬೋದು. ಅದು ಎಲ್ಲೆಲ್ಲ ಹೋಗಿ ಗೀ ರೈಸ್ ತಿಂತೀರಾ? ನಾನು ಹೇಳ್ತೀನಿ, ನಮ್ಮಮ್ಮ ಹೇಳ್ಕೊಟ್ಟಿದ್ದು ಗೀ ರೈಸ್ನ ನೀವು ಟ್ರೈ ಮಾಡಿ. ಹೇಳ್ದಲ್ಲ 3 ಪ್ಲೇಟ್ ಗ್ಯಾರಂಟಿ ಬರೆಸ್ತೀರಾ. ತುಂಬ ಅಂದರೆ ತುಂಬ 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 ಚೆನ್ನಾಗಿದೆ. ಅದಕ್ಕೆ ನಮ್ಮ ಇಡೀ ಫ್ಯಾಮಿಲಿಗೆ ನಮ್ಮಮ್ಮ ಮಾಡೋ ಗೀ ರೈಸ್ ಅಂದರೆ ಫ್ಯಾನ್ಸಿ ಇರೋದು. ಪರ್ಫೆಕ್ಟ್ ಆ್ಯಂಡ್ ಸೂಪರ್ ಡೂಪರ್ ಆಗಿದೆ. ತುಪ್ಪಕ್ಕೆ ಲಟ್ಟರೆ ಬತ್ತಲ್ಲ ಬತ್ತಾ ಇದೆ. ಉದುದ್ರಾಗಿದೆಯಾ? ಬಂತು. ನನಗೆ ಫಸ್ಟ್ ಆಫ್ ಆಲ್ ಉದುದ್ರಾಗಿರ್ಬೇಕು. ಇಲ್ಲ ಅಂದರೆ ನಾನು ಮೆಡ್ಡೆ ಆಯಿತು ಅಂದರೆ ಓಡೇ ಹೋಯ್ತೀನಿ ನಾನು. ನಂಗೆ ಉದುದ್ರಾಗಿರ್ಬೇಕು. ಆ ತುಪ್ಪ, ಆ ಕಾಯಿ ಹಾಲು, ಆ ಮಧ್ಯ ಬಟಾಣಿ, ಆಹಾ ಕರಿಬೇವು, ಆಹಾ ಸೂಪರ್ ಆಗಿದೆ. ಇದ್ರ ಜೊತೆ ಗ್ರೇವಿ ಹಾಕ್ಕೊಳ್ಳಿ, ಹಾಗೇನೂ ತಿನ್ಬೋದು. ಸಿಂಪಲಾಗಿ ದಾಲ್ ಮಾಡ್ತೀನಂದು ದಾಲಲ್ಲಿ ತಿನ್ಬೋದು, ಬೇಳೆ ಸಾರು ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಗೀ ರೈಸ್ ಸೂಪರ್, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ನೀವು ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ಪೀಸ್. ನಾನಂತೂ ಭಾಳ ಇಷ್ಟಪಟ್ಟೆ. ನಮ್ಮಮ್ಮನ ಒಂದ್ಸಲಿ ಕೇಳೋಣ, ಅವ್ರು ಇವಾಗ ತಿನ್ನೋಕ್ಕೆ ಶುರು ಮಾಡ್ತಾಯಿದ್ದಾರೆ. ನನ್ನ ಮಗಳು ಹೇಳ್ದಂಗೆ 2-3 ಪ್ಲೇಟ್ ಹೊಡಿಬೋದು. 100% ಹೊಡಿಬೋದು. ಅಷ್ಟು ಚೆನ್ನಾಗಿ ಬಂದಿದೆ. ದೃಷ್ಟಿ ಆಗೋದು ಬೇಡ, ಟೇಸ್ಟ್ ಅಲ್ಟಿಮೇಟಾಗಿ ಬಂದಿದೆ. ನನ್ನ ಫ್ಯಾಮಿಲಿ ನನ್ನ ಜೊತೆಗೆ ಸೇರಿಕೊಂಡಾಗ ನನ್ನ ಕೇಳೋದು ಈ ಕಾಂಬಿನೇಷನು. ಗೀ ರೈಸ್ ಫೇವ್ರೆಟ್. ವಾಂಗಿಬಾತ್ ಕೇಳ್ತಾರೆ, ಗೀ ರೈಸ್ ಕೇಳ್ತಾರೆ. ಮಜಾ ಇದೆ.